ಬಂಧುಗಳ ನಮಸ್ಕಾರ. ನಾನು ರಘು ಜಾಣಿಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ರಾಜ್ಯಾದ್ಯಂತ ಒಂದು ಸಾಮಾನ್ಯ ಜನರ ಧ್ವನಿಯಾಗಿ, ಸಾಮಾನ್ಯ ಜನರ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ KRS ಪಕ್ಷಕ್ಕೆ ಇದೇ ಆಗಸ್ಟ್ 10ನೇ ತಾರೀಕು 5 ವರ್ಷಗಳು ತುಂಬುತ್ತಾ ಇದೆ. 5 ವರ್ಷಗಳ ತುಂಬಿ 6ನೇ ವರ್ಷಕ್ಕೆ ಆ ಪಕ್ಷ ಕಾಲಿಡ್ತಾ ಇದೆ. ಇಂಥ ಸಂದರ್ಭವನ್ನ, ಈ ದಿನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಬಾರಿ ಶಿಗ್ಗಾವಿಯಲ್ಲಿ ಮಹಾ ಅಧಿವೇಶನದ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. 10ನೇ ತಾರೀಕು ಮಹಾಧಿವೇಶನ ಕಾರ್ಯಕ್ರಮ ನಡೆಯುತ್ತೆ, ಬಹಿರಂಗವಾದ ಬೃಹತ್ ಸಮಾವೇಶ ನಡೆಯುತ್ತೆ. ಮತ್ತೆ ಅದಕ್ಕೆ ಇಂದಿನ ದಿನವಾದ 8 ಮತ್ತು 9ನೇ ತಾರೀಕು ಪಕ್ಷದ ವತಿಯಿಂದ ಶಿಗ್ಗಾವಿ ಮತಕ್ಷೇತ್ರದಾದ್ಯಂತ 2 ದಿನಗಳ ಒಂದು ಬೃಹತ್ ಬೈಕ್ ಜಾಥಾವನ್ನ ಪಕ್ಷದ ಪರವಾಗಿ ಹಮ್ಮಿಕೊಳ್ಳಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ 8 ಏನು 1942 ಆಗಸ್ಟ್ 8ರಂದು ಮಹಾತ್ಮ ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆಯನ್ನ ಕೊಡ್ತಾರೆ. ಅದರ ಭಾಗವಾಗಿ ಕ್ವಿಟ್ ಇಂಡಿಯಾ ಚಳುವಳಿಯ ಮೂಮೆಂಟ್ನ ಒಂದು ಸ್ಮರಣಾರ್ಥವಾಗಿ ನಾವು 8ನೇ ತಾರೀಕು ಮತ್ತು 9ನೇ ತಾರೀಕು ಈ ರ್ಯಾಲಿಯನ್ನು ನಡೆಸ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ನಾವು ಹಾವೇರಿಯ ಮೈಲಾರ ಮಹದೇವಪ್ಪ ಅವರನ್ನ ನೆನೆಸ್ಕೋಬೇಕು. ಯಾಕಂದ್ರೆ ಅವರು ಹಾವೇರಿ ಜಿಲ್ಲೆಯವರೇ. ಏನು ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನ ಮಾಡಿದ್ರು, ದಂಡಿ ಸತ್ಯಾಗ್ರಹವನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಪಾಲ್ಗೊಂಡಂತ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಮೈಲಾರ ಮಹದೇವಪ್ಪ ಅವರು. ಹಾವೇರಿ ಜಿಲ್ಲೆಯ ಇಲ್ಲೇ ಮೋಟೆಬೆನ್ನೂರಿನವರು, ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನವರು. ಸೊ ಹಾಗಾಗಿ ಇವರೆಲ್ಲರನ್ನ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಸ್ವತಂತ್ರ ಚಳುವಳಿಯ ರೀತಿಯಲ್ಲಿ, ಸ್ವತಂತ್ರ ಸಂಗ್ರಾಮದ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವಜರನ್ನ, ನಮ್ಮ ಸ್ಫೂರ್ತಿಯನ್ನ ನಾವು ನೆನೆಸ್ಕೋಬೇಕು, ಅವರಿಗೆ ಅವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ 2 ದಿನಗಳ ಬೃಹತ್ ಬೈಕ್ ಜಾಥಾವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. 8 ಮತ್ತು 9. 10ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನ ಶಿಗ್ಗಾವಿ ಪಟ್ಟಣದಲ್ಲಿ ನಡೆಸ್ತಾ ಇದೆ. ಹಾಗಾಗಿ ನೀವೆಲ್ಲರೂ, ಕರ್ನಾಟಕದ ಜನರು, KRS ಪಕ್ಷವನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ಬಂಧುಗಳು, ಹಿತೈಷಿಗಳು, ಪಕ್ಷದ ಸೈನಿಕರು, ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಕರ್ನಾಟಕದಲ್ಲಿ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ KRS ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.